ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಸ್ತೆಯಲ್ಲಿ ಎಸಿ ಕಿರಣ್, ಬ್ರೋಕರ್ಗಳು ಬೀದಿ ಜಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಎಸಿ ಕಿರಣ್ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏಕಾಏಕಿ ಬಂದು ಗೂಂಡಾಗಿರಿ ಮಾಡಿದ್ರು, ಯಾವುದೇ ಪ್ರೊಟೆಕ್ಷನ್ ಇರಲಿಲ್ಲ. ಹಲ್ಲೆಗೆ ಮುಂದಾದವರ ವಿರುದ್ಧ ದೂರು ನೀಡುವ ಕುರಿತು ಚರ್ಚೆಯನ್ನ ಮಾಡ್ತೇನೆ, ಯಾವ ರೀತಿ ದೂರು ನೀಡಬೇಕು ಅಂತ ಚರ್ಚೆ ಮಾಡ್ತೀನಿ ಅಂತ ಕಿರಣ್ ಅವರು ಹೇಳಿದ್ದಾರೆ. ಇನ್ನೂ ಅವರು ಚರ್ಚೆ ಮಾಡೋದ್ರಲ್ಲೇ ಇದ್ದಾರೆ. ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆಗೆ ಮುಂದಾದಾಗ ಏನ್ ಮಾಡಬಹುದು ನೋಡ್ತೀನಿ. ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿ ಜೊತೆ ಎಸಿ ರಿಯಾಕ್ಷನ್ ಕೊಟ್ಟಿರೋದು ಅಥವಾ ಎಸಿ ಮಾತನಾಡಿರೋದು ಒಂದ್ಸರಿ ಕೇಳೋಣ ಬನ್ನಿ ಏನ್ ಮಾತಾಡಿದ್ದಾರೆ ಅಂತ. ನಾನು ಕಂಪ್ಲೇಂಟ್ ಅದೆಲ್ಲ ನಾನು ವಿಚಾರಣೆ ಮಾಡಿ ಯಾವ ರೀತಿ ತಗೊಂಡು ಹೋಗ್ಬೇಕಂತ ನಾನು ಇದು ಯಾವತ್ತು ಆಗಿದೆ ಸರ್? ಡೆಫಿನೆಟ್ ಆಗಿ ಅಲ್ಲ ಗೊತ್ತಾಯ್ತು, ಇವತ್ತಾಗಿದ್ದು. ಅದಕ್ಕೆ ಕಂಪ್ಲೇಂಟ್ ಕೊಡೋ ಬಗ್ಗೆ ನಾನು ಯಾವ ರೀತಿ ಕೊಡ್ಬೇಕು ಅನ್ನೋದು ನಾನು ಹೇಳ್ತಿರೋದು ಸ್ಮಾಲ್ ಅಲಿಗೇಷನ್ಸ್ ಅಲ್ಲ. ಇಲ್ಲಿ ಆಫೀಸರ್ ಆಗಿ ಎಸಿ ಆಗಿದ್ಕೊಂಡು ಈಗ 2-3 ಅಲಿಗೇಷನ್ ಮಾಡಿದ್ದಾರೆ. ಒಂದು ಈಗ ನಡಿ ರೋಡ್ ಅಲ್ಲಿ ಜನ ಅಲಿಗೇಷನ್ ಮಾಡ್ತಾರೆ. ಅಲ್ಲ ಸರ್, ನಡಿ ರೋಡ್ ಅಲ್ಲಿ ರೋಡ್ ಮಧ್ಯೆ ನಿಮ್ಮನ್ನ ತಡೆ ಹಾಕಿ, ನಿಮ್ಮ ಗೌರ್ಮೆಂಟ್ ಆಫೀಸರ್ ಇರ್ಬೇಕಾದ್ರೆ ಗೌರ್ಮೆಂಟ್ ವೆಹಿಕಲ್ ನ ಅಡ್ಡಿ ಹಾಕಿ ಮೊಬೈಲ್ ಮಾಡಿ ಅವರೇ ಫುಲ್ ಅವಾಜ್ ಎಲ್ಲ ಹಾಕಿದ್ದಾರೆ. ನಿಮ್ಗೆ ಲೈಕ್ ಹೊಡೆಯೋ ತರ ಬಂದಿದ್ದಾರೆ. ಸ್ಮಾಲ್ ಇಶ್ಯೂ ಅಲ್ಲ ಇದು. ಈಗ ನಾನು ವಿತೌಟ್ ಎನಿ ಪ್ರೊಟೆಕ್ಷನ್ ಇದ್ದಾಗ ನಾನು ಅಲ್ಲಿ ಒಬ್ಬ ಹೋಗಿ ಓಕೆ ಅಂದ್ರೆ ಅವನು ಅಷ್ಟು ಅಥಾರಿಟಿಗೆ ಬಂದು ಅಲ್ಲ ಸರ್, ಅವನು ಅಷ್ಟು ಅದೇ ಅಷ್ಟೊಂದು ಅಥಾರಿಟಿಗೆ ಬಂದು ಒಬ್ಬ ಎಸಿನ ಎದುರಿಸ್ತಾನೆ ಅಂದ್ರೆ ಸ್ಮಾಲ್ ಥಿಂಗ್ ಅಲ್ಲ ಅದು ಅಂತ. ಅಲ್ಲ, ಯಾವನ ಬಂದಿದ್ದಾನೆ ಅಂದಾಗ ಗೂಂಡಾಗಿರಿ ಮಾಡಿದಾಗ ನಾವೇನು ಹೀರೋಯಿಸಮ್ ತೋರ್ಸ್ಕೊಂಡು ಅಲ್ಲಿ ಮಾಡೋದಕ್ಕಾಗತ್ತ? 8-10 ಜನ ಇದ್ದಾಗ. ಸೊ ಐ ವಿಲ್ ಟೇಕ್ ಇನ್ ನಾವು ಸರ್ಕಾರಿ ನೌಕರ ನಾವೇನ್ ಕ್ರಮ ಕೈಗೊಳ್ಬೇಕು, ಯಾವ ರೀತಿ ಮಾಡ್ಬೇಕು ಅದನ್ನ. ಅಂದ್ರೆ ಅವ್ರು ನಿಮ್ಗೆ ಪರಿಚಯ ಇದ್ರು ಸರ್? ಗೊತ್ತಾ ನಿಮ್ಗೆ ಯಾರು ಅಂತ ಅವರು?